ನಮಸ್ತೆ. ಪೊಗರು ತುಂಬಿದ ಹುಡುಗಿಗೆ ಮಲ್ಲನೇ ಸಾಟಿ. ರವಿಚಂದ್ರನ್, ಪ್ರಿಯಾಂಕಾ, ಉಪೇಂದ್ರ ಅಭಿನಯದ ಮಲ್ಲ ಚಿತ್ರದ ಇಂಟ್ರೆಸ್ಟಿಂಗ್ ಕಥೆನ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಗಾಗಿ ತಗೊಂಡ್ಬಂದಿದ್ದೀನಿ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕು, ಶೇರು, ಕಮೆಂಟು ಕೊಟ್ಬಿಡಿ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗದಲ್ಲಿ ಕ್ರೇಜಿ ಸ್ಟಾರ್ ಎಂದೇ ಪ್ರಸಿದ್ಧರಾದ ವಿ ರವಿಚಂದ್ರನ್ ಅಭಿನಯಿಸಿದ ಮಲ್ಲ ಸಿನಿಮಾದ ತನ್ನ ಕಾಲದಲ್ಲಿ ಸಾಕಷ್ಟು ಜನಪ್ರಿಯತೆ ಪಡೆದಿತ್ತು. ಈ ಚಿತ್ರದಲ್ಲಿ ಅವರ ಜೊತೆ ಪ್ರಿಯಾಂಕಾ, ಉಪೇಂದ್ರ ನಾಯಕಿಯಾಗಿ ನಟಿಸಿದ್ರು. ರೊಮ್ಯಾಂಟಿಕ್ ಕಾಮಿಡಿ ಮತ್ತು ಕುಟುಂಬ ಭಾವನೆಗಳ ಮಿಶ್ರಣ ಅಂತ ಹೇಳ್ಬೋದು ಈ ಸಿನಿಮಾ. ಸೊ ಆ ಕಾಲಕ್ಕೆ ಅಭಿಮಾನಿಗಳ ಮನಸ್ಸನ್ನ ಗೆದ್ಬಿಟ್ಟಿತ್ತು ಮಲ್ಲ ಸಿನಿಮಾ. ಕಥೆಯ ಹಿನ್ನೆಲೆನ ನಾವು ನೋಡೋದಾದ್ರೆ, ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಮಲ್ಲ ಎಂಬ ಸರಳ ಆದರೆ ಧೈರ್ಯಶಾಲಿ ಯುವಕನ ಪಾತ್ರದಲ್ಲಿ ಕಾಣಿಸ್ಕೊಂತಾರೆ. ಇನ್ನೊಂದೆಡೆ ಪ್ರಿಯಾಂಕಾ, ಉಪೇಂದ್ರ ಅವರು ಸ್ವಲ್ಪ ಪೊಗರು, ಅಹಂಕಾರ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರ್ತಕ್ಕಂಥ ಹುಡುಗಿಯ ಪಾತ್ರದಲ್ಲಿ ಪ್ರಿಯಾಂಕಾ, ಉಪೇಂದ್ರ ಅವರು ಕಾಣಿಸ್ಕೊಂತಾರೆ. ಆಕೆ ಯಾವಾಗ್ಲೂ ತನ್ನ ಮಾತೆ ಸರಿ ಎಂದುಕೊಳ್ಳುವ ಸ್ವಭಾವದವಳು. ಹಣ, ಸ್ಥಾನಮಾನ ಮತ್ತು ಅಹಂಕಾರದಿಂದ ಇತರರನ್ನು ಕಡಿಮೆ ಮಾಡಿ ಮಾತನಾಡುವ ಗುಣ ಆಕೆಗೆ ಇರುತ್ತೆ. ಆದರೆ ಮಲ್ಲನಿಗೆ ಆ ಪೊಗರು ಅಷ್ಟು ಇಷ್ಟ ಆಗೋದಿಲ್ಲ. ಆಕೆಯ ಅಹಂಕಾರಕ್ಕೆ ತಕ್ಕ ಉತ್ತರ ಕೊಡಬಲ್ಲವನೇ ಮಲ್ಲ. ಸೊ ರವಿಚಂದ್ರನ್ ಮತ್ತು ಪ್ರಿಯಾಂಕಾ ಅವರು ನಟಿಸಿರ್ತಕ್ಕಂಥ ಮಲ್ಲ ಸಿನಿಮಾ ರಾಮು ಎಂಟರ್ಪ್ರೈಸಸ್ ಅಡಿಯಲ್ಲಿ ನಿರ್ಮಾಪಕ ಕೋಟಿ ರಾಮು ಅವರು ನಿರ್ಮಾಣ ಮಾಡ್ತಾರೆ. ರವಿಚಂದ್ರನ್ ಅವರೇ ಸಂಗೀತ ಮತ್ತು ಡೈರೆಕ್ಷನ್ ಕೂಡ ಅವರೇ ಮಾಡ್ತಾರೆ. ಮಲ್ಲ ಮತ್ತು ಆಕೆಯ ನಡುವೆ ನಡೆಯುವ ಹಾಸ್ಯ ಸನ್ನಿವೇಶಗಳು ಮತ್ತು ಮಲ್ಲ ಮತ್ತು ಆ ಹುಡುಗಿಯ ನಡುವೆ ನಡೆಯುವ ಮಾತಿನ ಜಗಳಗಳು ಸಿನಿಮಾದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಅಂತ ಹೇಳ್ಬೋದು. ಜಗಳ, ಕೆಲವೊಮ್ಮೆ ಮುದ್ದಾದ ಕ್ಷಣಗಳು, ಈ ರೀತಿ ಇಬ್ಬರ ನಡುವಿನ ಸಂಬಂಧ ನಿಧಾನವಾಗಿ ಬದಲಾಗ್ತಾ ಹೋಗುತ್ತೆ ಗುರು. ಮಲ್ಲ ತನ್ನ ಸರಳ ಮನಸ್ಸು, ಧೈರ್ಯ ಮತ್ತು ನಿಜವಾದ ಪ್ರೀತಿಯಿಂದ ಆ ಹುಡುಗಿಯ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನಿಸ್ತಾನೆ. ಆಕೆಯ ಪೊಗರು ನಿಧಾನವಾಗಿ ಕರಗ್ತಾ ಹೋಗುತ್ತೆ. ಮಲ್ಲನ ಮೇಲೆ ಗೌರವ ಮತ್ತು ಪ್ರೀತಿ ಮೂಡ್ತಾ ಹೋಗುತ್ತೆ. ಸೊ ವೀಕ್ಷಕರೇ, ಈ ಸಿನಿಮಾದಲ್ಲಿ ಪ್ರಿಯಾಂಕಾ, ಉಪೇಂದ್ರ ಅವರು ಎಷ್ಟು ಬೋರ್ಡ್ ಆಗಿ ನಟಿಸಿದಾರೆ ಅಂದ್ರೆ, ರವಿಚಂದ್ರನ್ ಜೊತೆ ಯಾರು ಕೂಡ ಇಷ್ಟು ಬೋರ್ಡ್ ಆಗಿ ನಟಿಸಿಲ್ವೇನೋ ಅನ್ನೋ ರೀತಿ ನಟಿಸಿದ್ರೆ ಅಂತ ಹೇಳ್ಬೋದು. ಪ್ರಿಯಾಂಕಾ, ಉಪೇಂದ್ರ ಅವರ ಈ ನಟನೆ ನಿಜಕ್ಕೂ ತುಂಬಾನೇ ಅದ್ಭುತವಾದ ನಟನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಚಿತ್ರದಲ್ಲಿ ರವಿಚಂದ್ರನ್ ಅವರ ಸ್ಟೈಲ್, ಕಾಮಿಡಿ ಟೈಮಿಂಗ್ ಮತ್ತು ರೊಮ್ಯಾಂಟಿಕ್ ಸೀನ್ಗಳು ವಿಶೇಷವಾಗಿ ಗಮನ ಸೆಳೆದವು ಅಂತ ಹೇಳ್ಬೋದು. ಜೊತೆಗೆ ಪ್ರಿಯಾಂಕಾ, ಉಪೇಂದ್ರ ಅವರ ಅಭಿನಯವು ಕತೆಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು. ಹಾಡುಗಳು, ಡೈಲಾಗ್ಗಳು ಮತ್ತು ರವಿಚಂದ್ರನ್ ಅವರ ಸ್ಟೈಲ್ ಆಲ್ ಟುಗೆದರ್ ಸೇರಿ ಮಲ್ಲ ಸಿನಿಮಾ ಕುಟುಂಬ ಸಮೇತ ನೋಡಬಹುದಾದ ಸಿನಿಮಾ ಹಾಗೂ ಮನರಂಜನಾ ಚಿತ್ರವಾಗಿ ಗುರ್ಸ್ಕೊಂತು. ಈ ಸಿನಿಮಾದಲ್ಲಿ ಪ್ರಿಯಾಂಕಾ, ಉಪೇಂದ್ರ ಅವರು ರವಿಚಂದ್ರನ್ ಅವರ ಜೊತೆ ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ. ಹಾಗೆ ಪ್ರಿಯಾಂಕಾ, ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಜೊತೆ ಯಾರು ಮಾಡಿರಕ್ಕೆ ಸಾಧ್ಯ ಇಲ್ಲ ಇದುವರೆಗೂ. ಆ ರೀತಿಯಾದ ಪಾತ್ರದಲ್ಲಿ ಮಿಂಚಿದಾರೆ ಅಂತ ಹೇಳ್ಬಿಡು. ತುಂಬಾ ಗ್ಲಾಮರಸ್ ಆಗಿ, ಹಾಟ್ ಆಗಿ, ಸಖತ್ತಾಗಿ ಕಾಣಿಸ್ಕೊಂಡಿದ್ರೆ ಪ್ರಿಯಾಂಕಾ, ಉಪೇಂದ್ರ ಅವರು. ರವಿಚಂದ್ರನ್ ಅವರು ಕೂಡ ಅದನ್ನ ಅಷ್ಟೇ ಅದ್ಭುತವಾಗಿ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ರೆ, ಅಷ್ಟೇ ಅದ್ಭುತವಾಗಿ ನಟನೆಯನ್ನು ಮಾಡಿದ್ರೆ. ಇನ್ನ ರೊಮ್ಯಾಂಟಿಕ್ ಮೂಡ್ ನಲ್ಲಿ ರೊಮ್ಯಾನ್ಸ್ ಮಾಡೋದು ಅಂದ್ರೆ ರವಿಚಂದ್ರನ್ ಅವ್ರಿಗೆ ಹೇಳಂಗೆ ಇಲ್ಲ, ಚಿಂದಿ ಉಡಾಯಿಸ್ಬಿಡ್ತಾರೆ. ಇನ್ನು ಪ್ರಿಯಾಂಕಾ, ಉಪೇಂದ್ರ ಅವ್ರ ಜೊತೆ ತುಂಬಾನೇ ಅದ್ಭುತವಾಗಿ ಮಾಡಿದ್ರೆ. ಒಂದೊಂದು ಸೀನು ಕೂಡ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು ಗುರು. ಅಷ್ಟು ಸಖತ್ತಾಗಿದೆ ಮಲ್ಲ ಸಿನಿಮಾ. ಸೊ ತುಂಬಾನೇ ಅದ್ಭುತವಾದ ಸಿನಿಮಾ. ಆ ಕಾಲಕ್ಕೆ ಆ ಸಿನಿಮಾ ಬ್ಲಾಕ್ ಬಸ್ಟರ್, ಸೂಪರ್ ಹಿಟ್ ಆಗಿತ್ತು. ತುಂಬಾ ಅದ್ಭುತವಾದ ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಆ ಸಿನಿಮಾನ ಇದುವರೆಗೂ ನೋಡಿಲ್ಲ. ಸೊ ಇತ್ತೀಚೆಗೆ ನೋಡಿ ನನ್ಗೆ ಇಷ್ಟ ಆಯ್ತು. ಇಷ್ಟ ಆದಾಗ ನಾನು ಇದನ್ನ ರಿವ್ಯೂ ಮಾಡ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ಟು ಈ ರಿವ್ಯೂನ ಮಾಡಿದ್ನಿ ಗುರು. ಸಿನಿಮಾ ಮಾತ್ರ ಸಖತ್ತಾಗಿದೆ. ಆ ಕಾಲದಲ್ಲಿ ಅಷ್ಟು ಸಖತ್ತಾಗಿರ್ತಕ್ಕಂಥ ಸಿನಿಮಾನ ರವಿಚಂದ್ರನ್ ಅವರು ಮಾಡಿದ್ರೆ, ಅದೇ ಈ ಕಾಲದಲ್ಲಿ ಆಗಿದ್ರೆ ಇನ್ನೂ ಸಖತ್ತಾಗಿರ್ತಾ ಇತ್ತು. ಯಾಕಂದ್ರೆ ಆ ಕಾಲದಲ್ಲಿ ಕ್ಯಾಮ್ರಾ ಆಗ್ಬೋದು ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಇತ್ತು. ಈಗ ಒಳ್ಳೊಳ್ಳೆ ಕ್ಯಾಮ್ರಾಗಳು, HD 4K ಕ್ಯಾಮ್ರಾಗಳು ಇನ್ನು ಅದ್ಭುತವಾಗಿ ತೆರೆ ಮೇಲೆ ತೋರಿಸ್ತಾ ಇದ್ರು ಪ್ರತಿಯೊಂದು ಸೀನ್ ಅನ್ನೋದು ನನ್ನ ಅನಿಸಿಕೆ. ಹಾಗೆ ರಾಮ ಅವರು ಆ ಕಾಲಕ್ಕೆ ಕೋಟಿ ಬಜೆಟ್ ಅನ್ನೋದು ರಾಮು ಹೆಗ್ಗಳಿಕೆ. ಹಾಗಾಗಿ ಅವರು ಅದ್ಭುತವಾದ ಸಿನಿಮಾನ ಕಟ್ಕೊಟ್ರು. ಅಷ್ಟೇ
ಕೋಟಿ ಖರ್ಚು ಮಾಡಿ ಆ ಸಿನಿಮಾನ ತೆಗೆದ್ರು. ಅದರಲ್ಲಿ ಒಂದು ಸಾಂಗ್ ಕರುನಾಡೆ ಅಂತಕ್ಕಂಥ ಸಾಂಗು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡಿರ್ತಕ್ಕಂಥ ಸಾಂಗು ತುಂಬಾನೇ ಅದ್ಭುತವಾಗಿದೆ. ಆ ಸಾಂಗ್ ನ ರಿವ್ಯೂನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗಾಗಿ ತರ್ತೀನಿ ಗುರು. ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.